ಇದನ್ನ ಪ್ರತಿಯೊಬ್ಬರು ಈಗ ಹೇಳ್ತಾ ಇರೋದು ಕೊಂದಿದ್ದಾರೆ, ಕೊಲ್ಲಲ್ಪಟ್ಟಿದೆ ನಮ್ಮ ಅರ್ಜುನ ಅಂತಾನೆ. ಯಾಕಂದ್ರೆ ಆತನನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಮಾಡಬಹುದಾಗಿತ್ತು. ಪ್ರಯತ್ನಗಳು ಹೇಗಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಆದರೆ ಆ ರೀತಿಯಾದಂತಹ ಕ್ರಮ ಅಲ್ಲಿ ಆಗಲಿಲ್ಲ. ಎಡವಟ್ಟುಗಳು ಆಯಿತು. ಎಡವಟ್ಟಿನಿಂದ ಬೇಜವಾಬ್ದಾರಿಯಿಂದ ನಾವು ನಮ್ಮ ಅರ್ಜುನನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ. ಜೋಸೆಫ್ ಹೂವರ್ ಅವರೇ, ರೇಡಿಯೋ ಕಾಲರ್ ಅಳವಡಿಕೆ ಆಗಿರ್ಬೋದು, ಕಾರ್ಯಾಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಒಂಟಿ ಸಲಗವನ್ನ ಅಥವಾ ಕಾಡಾನೆಯನ್ನ ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಏನು ಮುನ್ನೆಚ್ಚರಿಕಾ ಕ್ರಮಗಳು ಇರುತ್ತೆ, ಹೇಗೆ ಕಾರ್ಯಾಚರಣೆ ನಡೆಯುತ್ತೆ? ಅಲ್ಲ, ಈಗ ಒಂದು ಆನೆ ಹಿಡಿಬೇಕು ಅಂದ್ಬಿಟ್ಟು ಈಗ ಗುರ್ತು ಮಾಡ್ತಿರ್ತಾರೆ, ಇದೇ ಆನೆ ಅಂದ್ಬಿಟ್ಟು ಇದನ್ನೇ ಹಿಡಿಬೇಕಂತ ಹೋದಾಗ ಅದು ಎಲ್ಲಿದೆ, ಯಾವ ಜಾಗ ಒಳಗಿದೆ, ಅದು ಫ್ಲ್ಯಾಟ್ ಏರಿಯಾ ಒಳಗಿದೆಯಾ ಇಲ್ಲ ಒಂದು ಸ್ಲೋಪ್ ಏರಿಯಾ ಒಳಗಿದೆ. ಸ್ಲೋಪಲ್ಲಿ ಮಾತ್ರ ಬೀಳುತ್ತೆ, ಬಿದ್ದು ಸತ್ತು ಹೋಗುತ್ತೆ. ಆ ಜಾಗ ನೋಡಬೇಕು, ಫಸ್ಟು ಐಡೆಂಟಿಫೈ ಮಾಡಬೇಕು ಆ್ಯನಿಮಲ್ಲು. ಪ್ಲಸ್ಸು ನೀವು ಎಲ್ಲ ರೆಡಿ ಮಾಡ್ಕೋಬೇಕು. SOP ಇದೆ, ಈಗೀಗಿದೆ, ಈ ಥರ ಇರಬೇಕು, ನಿಮ್ಮ ಹತ್ರ ಟ್ರ್ಯಾಂಕ್ಯುಲೈಸಿಂಗ್ ಗನ್ ಇರಬೇಕು, ಮದ್ದಿರಬೇಕು, ಸಿಬ್ಬಂದಿ ಇರಬೇಕು, ಪೊಲೀಸ್ ಅವರು ಕಂಟ್ರೋಲ್ ಮಾಡಬೇಕು ಕ್ರೌಡು, ನೀವು ವೆಹಿಕಲ್ಸ್ ರೆಡಿ ಇರಬೇಕು, ಆ್ಯಂಬುಲೆನ್ಸ್ ರೆಡಿ ಇರಬೇಕು. ಅಕಸ್ಮಾತ್ ಆನೆ ಯಾರಿಗಾರು ಹೊಡೀತು, ಹುಳಿ ಯಾರಿಗಾರು ಹೊಡಿತು ಅಂದರೆ ಅವ್ರು ಆ್ಯಂಬುಲೆನ್ಸ್ ತೊಗೊಂಡೋಗೋಕ್ಕೆ ಇದೆಲ್ಲ ಪ್ರೊಸೀಜರ್ಸ್ ಎಲ್ಲ ಇದೆ. ನಮ್ಮ ಕರ್ನಾಟಕದೊಳಗಿದೆ, ಎಲ್ಲ ಸ್ಟೇಟ್ಗಳಿಗೂ ಇದೆ. ಇದು ಇಟ್ಕೊಂಡು ಇವರು ಫಾಲೋ ಮಾಡಬೇಕು ಅದನ್ನು. ಈಗ ಹೇಗಾಗ್ಬಿಟ್ಟಿದೆ ಬೇಜವಾಬ್ದಾರಿ ಅಂದರೆ, ಈಗ ಒಂದು ಮೊನ್ನೆ ನೋಡಿ ಮೂಡಿಗೆರೆ ಒಳಗೆ 11 ಗಂಟೆ ನೈಟ್ ಒಳಗೆ ಶೂಟ್ ಮಾಡ್ತಾರೆ ಆನೆ. ಅದು ಟೆರೇನ್ ಸರಿ ಇಲ್ಲ, ಆ ಜಾಗ ಫ್ಲ್ಯಾಟ್ ಇಲ್ಲ, ಅಲ್ಲಿ ಬಿದ್ದು ಸತ್ತೋಗುತ್ತೆ ಆನೆ. 2 ಟ್ರಾಂಕ್ಲೈಸ್ ಮಾಡ್ತಾರೆ. ಆಮೇಲೆ ರಾಂಗ್ ಮೆಡಿಸಿನ್ ಯೂಸ್ ಮಾಡ್ತಾರೆ, ಸೆಡೇಟಿವ್. ಎಟಾರ್ಫಿನ್ ಅಂದ್ಬಿಟ್ಟು ಭಾಳ ಸ್ಟ್ರಾಂಗು. ಝೈಲಜಿನ್ ಹಾಕಬೇಕಾದ ಜಾಗ ಇದು ಹಾಕ್ತಾರೆ, ಅದು ಸತ್ತೋಗುತ್ತೆ. ಸೊ ಇವ್ರಿಗೆ ಇದು ರೆಡಿ ಆಗಿರಬೇಕು ಮೆಡಿಸಿನ್ನು. ಇವ್ರ ಹತ್ರ ಯಾಕಿಲ್ಲ, ಇದು ಇವ್ರಿಗೆ ಅರ್ಥ ಆಗಿರಬೇಕು. ಈಗ ಇನ್ನೊಂದು ನೀವೇನಂದರೆ, ಒಂದು ಆನೆ ಹಿಡಿಯೋಕ್ಕೆ ಹೋಗ್ತಿದ್ದೀರಾ, ಮೊನ್ನೆ ಹೋಗಿರೋದು ಆನೆ ಹಿಡಿಯೋಕ್ಕೆ ಹೋದರು. ನೆನೆ ಹೋದಾಗ ಆ ಗುಂಪಿತ್ತು, ಗುಂಪೊಳಗೆ ಯಾವ ಆನೆಯನ್ನು ಹಿಡಿಬೇಕು ಅದನ್ನು ನೀವು ಐಡೆಂಟಿಫೈ ಮಾಡಿ ಈ ಕುಂಪಿಗೆಗಳನ್ನ ಕರೆಸ್ಕೊಂಡು ಅದನ್ನು ನೀವು ಐಸೋಲೇಟ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ಹಿಡಿಬೇಕು. ಬಟ್ ಇಲ್ಲೇನು ಹೇಳ್ತಾರೆ ಇವರು, ನನಗೆ ವಿಷಯ ಬಂದಿರೋದು, ಇವರು ಯಾವುದೋ ಆನೆ ಹಿಡಿಯೋಕ್ಕೆ ಹೋದ್ರು, ಇದು ಬೈಲೊಳಗೆ ಇನ್ನೊಂದು ಆನೆನೂ ಇತ್ತು, ನಾವು ನೋಡಿರಲಿಲ್ಲ, ಇದು ಬಂದ್ಬಿಡ್ತು ಅಂದ್ಬಿಟ್ಟು. ಅದು ನಾವು ನಂಬೋದಿಲ್ಲ. ಯಾಕಂದರೆ ನೀವು ಬೇರೆ ಆನೆ ನೋಡ್ಕೊಳ್ಬೇಕಾದ್ರೆ ನೀವು ಪಕ್ಕ ಆನೆ ಇದ್ದರೆ ನೀವು ಹೇಳೋದು ಬೇಡಿ, ಎಕ್ಸ್ಕ್ಯೂಸ್ ಬೇಡ. ನಾನು ಹೇಳೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟೇ. ನೀವು ಮಿಸ್ಟೇಕ್ ಮಾಡಿದ್ದೀವಿ ಒಪ್ಕೊಳ್ಳಿ, ಇನ್ನು ಮುಂದೆ ಮಾಡಬೇಡಿ. ಪಶ್ಚಾತ್ತಾಪ ಆದ್ರೂ ಬೇಕಲ್ಲ, ಅದು ಇಲ್ಲ. ಈಗ ನಾವು ಹೇಳೋದು ಅಟ್ಲೀಸ್ಟ್ ನೀವು ಬಂದ್ಬಿಟ್ಟು ಮುಂದೆ ಮಾಡಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಟೈಮ್ ನೀವು ಯೋಚಿಸ್ತೀರ, ಇಲ್ಲ ನಾವು ಆಲ್ರೆಡಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ, ತಿರ್ಗಾ ಮಾಡಲ್ಲ ಅಂದ್ಬಿಟ್ಟು. ಇವ್ರು ಏನೂ ಹೇಳಲ್ಲ. ಸೊ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ಸ್ ಫಾಲೋ ಮಾಡ್ತಿಲ್ಲ. ಈಗ ನೀವು ಒಂದು ಟೈಗರ್ ಹಿಡಿದ್ರಿ ಬಂದೀಪುರ ಒಳಗೆ, ನಮ್ಮ ಮೊಳಿಯವರು ಎಡಿಯಾಲ ಬಾರ್ಡರ್ ಒಳಗೆ ಹಿಡಿದ್ರು, ರೇಂಜ್ ಒಳಗೆ. ಅಲ್ಲಿ 1:30 ರಾತ್ರಿ ಟ್ರ್ಯಾಂಕ್ಯುಲೈಸ್ ಮಾಡಿದ್ದಾರೆ ಟೈಗರ್ನ. ಅದು ಯಾರು, ನಮ್ಮ ವೈದ್ಯರೆಲ್ಲ ಹೊಡೆದಿರೋದು, ಬೇರೆ ಯಾರ ಕೈಗೂ ಅದನ್ನ ಟ್ರ್ಯಾಂಕ್ಯುಲೈಸ್ ಮಾಡಿಸಿರೋದು, ಆಯಿತಾ. ಸೊ ನೀವು ನೈಟ್ ಇದೇ ಡಾಕ್ಟರ್ ರಮೇಶ್ ತಗೊಳ್ಳಿ, ಅವ್ರಿಗೆ ಒಂದು ಹುಳಿ ಹಿಡಿಬೇಕಾರೆ ನಾಗರಹೊಳೆ ಮೇಟಿಕುಪ್ಪೆ ಒಳಗೆ ಆ ಹುಳಿ ಬಂದ್ಬಿಟ್ಟು ಒಂದು 7 ವರ್ಷ ಹುಡುಗನಿಗೆ ಸಾಯಿಸ್ಬಿಟ್ಟಿತ್ತು. ಪಾಪ ತಿಂದಿರಲಿಲ್ಲ, ಕಚ್ಚಾಕಿತ್ತು ಹೋಗಿತ್ತು, ತಿಂದಿರಲಿಲ್ಲ. ಆ ಹುಳಿ ಹಿಡಿಯೋಕ್ಕೆ ಹೋದರು. ಅದು ವೆಯ್ಟ್ ಮಾಡಿ ಜನ ತೊಂದರೆ ಕೊಟ್ಟಿದ್ದಿಗೆ ಇವ್ರೇನು ಮಾಡ್ತಾರೆ, ಬೇರೆ ಹುಳಿನ ಹಿಡಿತಾರೆ, ಅದಕ್ಕೆ ಟ್ರ್ಯಾಂಕ್ಯುಲೈಸ್ ಮಾಡ್ತಾರೆ, ಮದ್ದು ಹೊಡಿತಾರೆ. ಇದು ಪಾಟಿಗೆ ಇದಿದೆ ಕಾಡೊಳಗೆ, ಯಾವುದು ಹೊಡಿತು ಹುಡುಗನ್ನ, ಅದು ಇದೆ. ಇವ್ರು ಹಿಡ್ದಿದ ಮೇಲೆ ಇವ್ರಿಗೆ ಜ್ಞಾಪಕ ಬರುತ್ತೆ, ಇಲ್ಲೆಲ್ಲ ನಮಗೆ ಮೆಡಿಕಲ್ ಲ್ಯಾಬ್ ರಿಪೋರ್ಟ್ ಬಂದಿದೆ, ಇದು ಬಂದ್ಬಿಟ್ಟು ಫೀಮೇಲ್ ಟೈಗರು ಸಾಯಿಸಿರೋದು, ಅದು ವೆರಿ ಕ್ಯಾರಿಂಗ್ ಇದೆ, ಪ್ರೆಗ್ನೆಂಟ್ ಇದೆ ಅಂತ ಬರುತ್ತೆ. ಇವ್ರು ಹಿಡ್ದಿರೋದು ಮೇಲ್ ಟೈಗರ್ ಹಿಡಿದ್ಬಿಟ್ಟು ಫಸ್ಟ್ ಐಡೆಂಟಿಫೈ ಮಾಡಬೇಕೋ ಇಲ್ವೋ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿದು, ಅದು ಫಾಲೋ ಮಾಡಿಲ್ಲ. ಅದೇನಾಯಿತು, ಆ ಟೈಗರ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅದು ಕೇಜಿಗೆ ಹೊಡೆದು 2 ದಂತ ಹೊಡೆದೋಯ್ತು. ಅದು ಸರಿಗಿದ್ದರೆ ಅಲ್ಲೇ ಕಾಡೆ ಬಿಡ್ಬೋದಾಯಿತು. ಅದು ಯಾವಾಗ ಹಲ್ಲು ಬಿದ್ದುಬಿಡ್ತೋ, ಹೊಡೆದೋಯ್ತು, ಅದು ತಿರ್ಗಾ ನ್ಯಾಚುರಲ್ ಪ್ರೇಕ್ ತಿನ್ನೋಕ್ಕಾಗಲ್ಲ, ಸೊ ಹಿಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಝೂ ತೊಗೊಂಡೋಗಿ ಬಿಟ್ಟಿದ್ದಾರೆ. ಯಾವುದೋ ಇನ್ನೋಸೆಂಟ್ ಟೈಗರ್ನ ತೊಗೊಂಡೋಗ್ಬಿಟ್ಟು ನೀವು ಇಂಥರ ಹಿಂಸೆ ಕೊಟ್ಟು ಝೂ ಒಳಗೆ ಇಟ್ಟಿದ್ದಾರೆ ಶಿವಮೊಗ್ಗದೊಳಗೆ. ಸೊ ಇವ್ರು SOP ಯಾಕೆ ಫಾಲೋ ಮಾಡೋಲ್ಲ? ನೀವು ಎಸ್ಟಾಬ್ಲಿಷ್ ಮಾಡಬೇಕು ಇಂಥದ್ದೇ ಸಾಯಿಸಿದೆ ಅಂದ್ಬಿಟ್ಟು. ಈಗ ನಾನು ತಿರ್ಗಾ ಹೇಳ್ತಿದ್ದೀನಿ, 1:30 ರಾತ್ರಿ ಈಗ ಕೆಲವು ಕಡೆಗಳಲ್ಲಿ ಎನ್ಕ್ವೈರಿ ಕೊಡ್ತಾರೆ, ಅಂದರೆ ಇದನ್ನು ಏನಾಗಿದೆ ನೋಡೋಣ ಅಂತ ಹೇಳಿ ಎನ್ಕ್ವೈರಿ ಆಗುತ್ತೆ. ಅಲ್ಲಿ ನಿಜವಾದಂತಹ ಎನ್ಕ್ವೈರಿ ನಡೆಯುತ್ತಾ ಅನ್ನೋದು ಒಂದು. ಇನ್ನೊಂದು, ಎನ್ಕ್ವೈರಿ ಆದ ನಂತರ ಏನು ಕ್ರಮ ಕೈಗೊಳ್ಳಿದ್ದಾರೆ ಇಲ್ಲಿವರೆಗೂ? ನಾನು ನೋಡಿದಂಗೆ ಈ ಡಿಪಾರ್ಟ್ಮೆಂಟ್ ಒಳಗೆ ಯಾವ ಥರ ಎನ್ಕ್ವೈರಿಯಾಗಿ ಯಾರು ಆ್ಯಕ್ಷನ್ ತೊಗೊಂಡಿದೆ ಅಂದರೆ 1% ಇರ್ಬೋದು.
ಅದೇ ಥರ ಪೋಚಿಂಗ್ ಕೇಸ್ ಒಳಗೂ ಕನ್ವಿಕ್ಷನ್ ಆಗೋದು 1%. ಸೇಮ್ ಲೆವೆಲ್ ಆಫ್ ಕನ್ವಿಕ್ಷನ್ ರೇಟ್ಸ್ ಇನ್ ದ ಡಿಪಾರ್ಟ್ಮೆಂಟ್. ಈಗ ನಾನು ಒಂದು ದೊಡ್ಡ ಆರೋಪ ಮಾಡೋದೇನೆಂದರೆ ಈ ಡಿಪಾರ್ಟ್ಮೆಂಟ್ ಒಳಗೆ ಕಳ್ಳರುಗಳಿದ್ದಾರೆ. ಈಗ ಒಬ್ಬರ ಮೇಲೆ ನಾನು ಆರೋಪ ಮಾಡಿರೋದು, ಅವರು ಒಂದು ಟೈಗರ್ನ ಸತ್ತೋಗಿರೋ ಟೈಗರ್ನ ಹೂನು ಇಕ್ಕಿದ್ದಾರೆ, ಮತ್ತು ಚಿರತೆ ಅದನ್ನು ತಲೆ ಎತ್ಕೊಂಡು ಹೋಗ್ಬಿಡ್ತಾರೆ, ಪಾಸ್ ತೊಗೊಂಡು ಹೋಗಿದ್ದಾರೆ ಅಂತ ಅದನ್ನು ಹೂನಿದ್ದಾರೆ ಅಂದ್ಬಿಟ್ಟು ನಾನು ಆರೋಪ ಮಾಡಿದ್ದೀನಿ. ನಾನು ಹೇಳಿರೋ ಸರ್ಕಾರಕ್ಕೆ, ನೀವು ಅದನ್ನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸಿ, ಆ ಪರ್ಟಿಕ್ಯುಲರ್ ಆರ್ ಎಫ್ ಒ ಕರೆಸಿ, ಆ ಜನ ಯಾರ್ಯಾರು ಕೆಲಸ ಮಾಡಿದ್ರು ಅವತ್ತು ಕೂತಿದ್ರು ಅವ್ರನ್ನೂ ಕರೆಸಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡೋಣ, ನನ್ನೂ ಕರೆಸಿ, ಬೇರೆಯವ್ರು ಆರೋಪ ಅವ್ರು ಮಾಡಿಸೋರು ಅಂದ್ಬಿಟ್ಟು. ಇದೇ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನು ನಮ್ಮ ಮಲ್ಕಡೆ ಅವರು 2 ವರ್ಷದ ಹಿಂದೆನೇ ಕೊಟ್ಟಿದ್ದೀನಿ. ಇಷ್ಟು ತನಕ ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ? ಯಾಕಂದರೆ ಇವ್ರು ಏನಾರು ಎನ್ಕ್ವೈರಿ ಮಾಡೋಕ್ಕೆ ಹೋದರೆ ಅವ್ರ ಬುಡಕ್ಕೆ ಬರುತ್ತೆ, ಸೀನಿಯರ್ ಆಫೀಸರ್ಸ್ ಏನು ಮಾಡ್ತಿದ್ರು ಅಂದ್ಬಿಟ್ಟು. ಸೊ ನೀವು ಕವರಪ್ ಮಾಡೋದ್ರೊಳಗೆ ಈ ಜನ ಸಾಯ್ಬೇಕಾ? ಸೊ ನಾನು ಹೇಳಬೇಕಂದ್ರೆ ಎಲ್ಲಿ ಕನ್ವಿಕ್ಷನ್ ರೇಟ್ ಬರುತ್ತೆ? ನೀವು ಈಗ ಹೇಗನಾಗಿದೆ ಅಂದರೆ, ನಮಗೆ ನಮ್ಮ ಈ ಮಿನಿಸ್ಟ್ರ್ ಬಂದಿದ್ದ ಮೇಲೆ ಈಶ್ವರ್ ಖಂಡ್ರೆ ಅವರು ಆ್ಯಕ್ಷನ್ ತೊಗೋತಿದ್ದಾರೆ. ಈಗ ಒಬ್ಬರು ಪಾಪಯ್ಯ ಗೌಡ ಅಂದ್ಬಿಟ್ಟು ಫಾರೆಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಏನು ಮಾಡಿದ್ದಾರೆ, ಎಲ್ಲ ಕೇಸ್ಗಳು ತಂದು ಆಚೆ ಇಟ್ಟಿದ್ದಾರೆ. RTI ಅಂತ ತೊಗೊಂಬಂದು ಇಂಥ ಮರ ಕತ್ತಿದ್ದಾರೆ, ಇದು ಮಾಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ ಅಂದರೆ ಅವರು ಇವಾಗ ಆ್ಯಕ್ಷನ್ ತೊಗೋತಿದ್ದಾರೆ. ಸೊ ಒಬ್ಬರು ಬಿಟ್ಟು ಹೋದವ್ರು ಬಂದು ಮಾಡಬೇಕಾ ಕೆಲಸ, ಅಥವಾ ನಿಮಗೆ ಸಂಬಳ ಕೊಟ್ಟವ್ರು ಮಾಡಬೇಕಾ ಕೆಲಸ? ನಿಮಗೇನಕ್ಕೆ ಸಂಬಳ ಕೊಡಬೇಕು? ಅದು ಏನು ಸಂಬಳ ಚಿಕ್ಕದಲ್ಲ. ಮಿನಿಮಮ್ ಹೈಯೆಸ್ಟ್ ಲೆವೆಲ್ಗೆ 3.5 lakhs ಬರುತ್ತೆ, 3.5 ಲಕ್ಷ. ನಿಮಗೆ ಎಲ್ಲ ಇದು ಹೋದರೆ ಎಕ್ಸಾಮ್ಷನಲ್ಲಿ ಆದರೂ 2.5 ಆದರೂ ಕೈ ಬರುತ್ತೆ. ಇವುಗಳನ್ನ ಸಾಯಿಸೋದು ಕೆಲಸ. ಇವ್ರುಗಳು ಆರಾಮಾಗಿ ಕೂತಿದ್ದಾರೆ. ಸೊ ಇದು ಹಾಕ್ತಾರೆ, ಇದು ಬೇಜವಾಬ್ದಾರಿ. ನಾನು ಹೇಳ್ತೀನಿ, ಐ ನೋ ಬ್ಯೂಟಿಫುಲ್ ಆಫೀಸರ್ಸ್, ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ. ಕೆಲವರು ಏನು ನಾಳೆ ನನಗೇನು ಯಾರ ಜೊತೆ ಚೆನ್ನಾಗಿದ್ದೀನಿ, ನನಗೇನು ಸೀಟ್ ಸಿಕ್ಕತ್ತೆ, ನಾನು ಬೇರೆ ಕಡೆ ಹೋಗ್ಬೋದಲ್ಲ ಆಫ್ಟರ್ ರಿಟೈರ್ಮೆಂಟು, ನನಗೆ ಬೇರೆ ಏನಾದ್ರು ಪೊಸಿಷನ್ ಬೇಕು, ಆ ಗುರುತು ಬಂದುಬಿಡ್ತೀವಿ ಇವ್ರಿಗೆಲ್ಲ. ಈಗ ನೀವು ಇದೇ ಹೇಳ್ತೀರಲ್ಲ, ನೀವು ಫಂಟಾಸ್ಟಿಕ್ ಕ್ವಶನ್ ಕೇಳಿದ್ರಿ, ಅದು ಮಾತಾಡಲೇಬೇಕು. ಈಗ ಒಬ್ಬರು ಅಂಬಾಡಿ ಮಾಧವ್ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿದ್ರು. ಬೆಂಕಿ ಆಯಿತು, ಕಾಡು 2019 ಬೆಂಕಿ ಆಗಿ ನಮ್ಮದು 4,000 ಎಕ್ಟ್ರೆ ಕಾಡು ಬೆಂದೋಯ್ತು. ಅವ್ರ ಮೇಲೆ ಇದು ಮಾಡಿದಾಗ ಇವ್ರೇನು ಮಾಡಿದ್ರು, ಅವರು ಇಲ್ಲಿ ಕಾಡು ಜನ ಅವ್ರ ತೋಟಕ್ಕೆ ಕೆಲಸ ಕಳಿಸಿದ್ದಾರೆ, ಇಲ್ಲಿ ಕಾಡು ಉಳಿಸೋ ಬದಲು ಇವ್ರು ದುಡ್ಡು ಮಾಡಿಕೊಂಡು ಅವರು ರಿಸಾರ್ಟ್ ಕಟ್ಕೊಂಡು ಕೂತಿದ್ರು. ಅವ್ರ ಬಗ್ಗೆ ಆಗಿದೆ, ಅವ್ರ ಬಗ್ಗೆ ಯಾಕೆ ಏನು ಕನ್ವಿಕ್ಷನ್ ಆಗಿಲ್ಲ? ಎಲ್ರಿಗೂ ಗೊತ್ತಿರೋ ವಿಷಯನೇ. ಆಮೇಲೆ ನಮ್ಗೆ ಗೊತ್ತಿರೋ ವಿಷಯ CDR ಇದೆ, ಕಾಲ್ಡ್ ಇದು ರೆಕಾರ್ಡು, ಅದರೊಳಗೆ ಹೇಳ್ತಿದ್ದಾರೆ, ಬೆಂಕಿ ಇಡ್ರು ಅಂದ್ಬಿಟ್ಟು ಒಬ್ಬರು ಆಫೀಸರ್ ಹೇಳ್ತಿದ್ದಾರೆ. ಅದು ಹಿಡ್ಕೊಂಡು ಅವ್ರನ್ನ ಯಾಕೆ ಹಿಡಿಬಾರ್ದು? ಯಾಕಂದರೆ ಅವ್ರವ್ರ ಜನ ಬಿಟ್ಟು ಹೋದರೆ ಎಲ್ಲರಿಗೂ ಗೊತ್ತಾಗತ್ತಲ್ಲ. ಸೊ ಇದನ್ನೆಲ್ಲ ನಾವು ಹೇಳೋದು, ದಯವಿಟ್ಟು ಏನು ಆ್ಯಕ್ಷನ್ ತೊಗೊಳ್ಳಿ. ಸೊ ಅಂಬಾಡಿ ಮಾಧವ್ ಇರಲಿ, ಇನ್ನೊಬ್ಬರು ದೊಡ್ಡ ಆಫೀಸರ್ ಇದ್ದರು, ಅವರು ರಿಟೈರ್ಮೆಂಟ್ ಟೈಮಿಗೆ ಚೆನ್ನಾಗಿ ಮಾಡ್ಕೊಂಡು ಹೋದ್ರು, ಅವ್ರಿಗೂ ಇದು ಪೇಮೆಂಟ್ ಆಗಿಲ್ಲ, ಗ್ರ್ಯಾಚ್ಯುಟಿ ಹೋಲ್ಡ್ ಆಗಿದೆ. ಸೊ ನಾವು ಕೇಳ್ತಿರೋದು, ನಿಮ್ಮ ಡಿಪಾರ್ಟ್ಮೆಂಟೇ ನೀವು ಸರಿ ಇಲ್ಲ ಅಂದರೆ ನೀವು ಬೇರೆಯವ್ರ ಮೇಲೆ ಯಾಕೆ ಕಳಿಸ್ತೀರಾ? ಸೊ ಬರೋ ಕ್ವಶನ್ ಅದೇ. ಸೊ ಕನ್ವಿಕ್ಷನ್ ನೀವು ಕೇಳಿದ್ರಲ್ಲ, ಏನು ಎನ್ಕ್ವೈರಿ ನಡೆಯುತ್ತೆ, ಏನು ಆ್ಯಕ್ಷನ್ ತೊಗೊಳತ್ತೆ, ಏನು ಆ್ಯಕ್ಷನ್ ಆಗಿದೆ ಇಷ್ಟು ತನಕ ಕೇಳೋಣ. ನಾವು ಈಗ ಕೇಳ್ಕೊತಿರೋದು. ಇವತ್ತು ನಾನು ಬರ್ತಿದ್ದೀನಿ, ತಿರ್ಗಾ ಇದನ್ನ ಫಾಲೋಅಪ್ ಮಾಡ್ತೀನಿ. ನಾನು ಹೇಳೋದು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ, ದಯವಿಟ್ಟು ಹಳೆ ಕೇಸ್ಗಳೆಲ್ಲ ಎತ್ತಿ ಸರ್, ಯಾರ್ಯಾರು ಕದೀಮರು ಇದ್ರೋ ಅವ್ರಿಗೆಲ್ಲ ತೊಗೊಂಬನ್ನಿ, ಅವರಿಂದ ನಾವು ರಿಕವರ್ ಮಾಡ್ಬೇಕು ದುಡ್ಡು. ಅದೇ ದುಡ್ಡು ಆದ್ರೂ ಅಟ್ಲೀಸ್ಟ್ ಸರಿಯಾದ ಕಠಿಣ ಶಿಕ್ಷೆ ಆದ್ರೆ ಸರ್, ಅಟ್ಲೀಸ್ಟ್ ಇನ್ನೊಂದ್ಸಲ ಮಾಡೋದು ನೋಡ್ಕೊಳ್ತಾರೆ, ಸ್ವಲ್ಪ ಎಚ್ಚೆತ್ಕೊಳ್ತಾರೆ, ಏನಾದ್ರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಇನ್ನೊಂದು ಕಡೆ ಸರ್, ನಿನ್ನೆ ಈ ಘಟನೆ ಆದಾಗ ಅಲ್ಲಿ ಮಾವುತ ಕೂಡ ಕಣ್ಣೀರು ಹಾಕ್ತಾರೆ, ಅವರೇ ಕುಸಿದು ಬಿದ್ರಂತೆ, ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅವರಿಗೆ ಅಂತ ಹೇಳಿ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದ ಕಾಡಾನೆಯನ್ನ ಕಾರ್ಯಾಚರಣೆಗೆ ಬಳಸಿದ್ದು ತಪ್ಪು. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಅರ್ಜುನನ ಮೃತದೇಹದ ಬಳಿ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. 8 ಬಾರಿ ಅಂಬಾರಿಯನ್ನು ಹೊತ್ತಿದಂತಹ ಅರ್ಜುನನ ನೀವು ಕರ್ಕೊಂಡು ಬಂದಿದ್ದೀರಿ, 64 ವರ್ಷ, ಆತನೇ ಕ್ಯಾಪ್ಟನ್. ಹೌದು, ಈ ರೀತಿಯಂತಹ ಸೆರೆಯ ಕಾರ್ಯಾಚರಣೆಯಲ್ಲಿ ಆತ ಬಹಳ ಎಕ್ಸ್ಪರ್ಟ್ ಇದ್ದಾನೆ, ತರಬೇತಿಯನ್ನ ಪಡ್ಕೊಂಡಿದ್ದಾನೆ, ಅನೇಕ ಬಾರಿ ಸಕ್ಸಸ್ ಆಗಿದ್ದಾನೆ. ಹಾಗಂತ ಹೇಳಿ ಈ ಸಲ ಏನಾಯಿತು, ಆತನನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅಧಿಕಾರಿಗಳು ಈ ರೀತಿಯಾಗಿ ಮಾಡಿದಾರಲ್ಲ, ಎಡವಟ್ಟು ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ಏನ್ ಕ್ರಮ ಕೈಗೊಳ್ತೀರಿ ಅಂತ ಸಾರ್ವಜನಿಕರು ಕೇಳ್ತಿದ್ದಾರೆ. ಇಂತಹ ಕೆಲಸ ಆಗ್ಬೇಕು. ಇಂತ ಆನೆಯನ್ನು ಮುಂದೆ ಹುಟ್ಟಲಿಲ್ಲ.
ಹುಟ್ಟೋದಿಲ್ಲ ಇಂಥ ಆನೆಗಳನ್ನ. ಅಳ್ತಾವಲ್ಲ ಒಂದೇದಲ್ಲಿ. ಹೋಗಿದ್ದಿಲ್ಲ ಅವರು. ಆನೆಗಳನ್ನ ಸಾಯಿಸ್ತಾರೆ. ಇಂಥ ಆನೆಯನ್ನು ಮುಂದೆ ಹುಟ್ಟೋದಿಲ್ಲ ಇಂಥ ಆನೆಗಳನ್ನ. ಅಳ್ತಾವಲ್ಲ ಒಂದೇದಲ್ಲಿ. ಜನ ಎಚ್ಚೆತ್ತುಕೊಂಡಾಗ ಜನ ಈ ರೀತಿಯಂತಹ ನಡವಳಿಕೆಯನ್ನ ತೋರಿಸುವಂತಹ ಸಂದರ್ಭದಲ್ಲಿ ಆಗ ಎಚ್ಚೆತ್ತುಕೊಳ್ತಾರೆ ಅಧಿಕಾರಿಗಳು. ಇಲ್ಲದಿದ್ರೆ ಈ ರೀತಿಯಾಗಿ ಇವತ್ತು ಒಂದು, ನಾಳೆ ಮತ್ತೊಂದು, ನಾಳೆ ಇನ್ನೊಂದು, ಈ ರೀತಿಯಾದಂತಹ ಘಟನೆಗಳೇ ನಡೀತಾನೆ ಹೋಗುತ್ತೆ ಹೊರತು ಅದಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋದು News18 ಕನ್ನಡದ ಆಶಯ ಕೂಡ. ಸರ್, ಇಲ್ಲಿ ಅರ್ಜುನನನ್ನ ಬಳಕೆಗೆ ಅಲ್ಲಿ ಅವಕಾಶ ಇತ್ತಾ, ಅನುಮತಿ ಇತ್ತಾ? ಆತ ಅದರಲ್ಲಿ ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಯಾಚರಣೆ ಮಾಡಿದ್ದಾನೆ, ಆತ ಕ್ಯಾಪ್ಟನ್ ಕೂಡ. ಬಟ್ ಈ ಸಂದರ್ಭದಲ್ಲಿ ಆತನನ್ನು ತೆಗೆದುಕೊಂಡು ಹೋಗೋದಕ್ಕೆ ಆತ ಸಿದ್ಧ ಆಗಿದ್ನ ಅನ್ನೋದನ್ನು ಗಮನಿಸಲಾಗಿತ್ತ? ಅಲ್ಲ, ಇದು ರಿಟೈರ್ಮೆಂಟ್ ಆಗಿದ್ಮೇಲೆ ಇದು ಯಾವ ಕಾರ್ಯಕ್ಕೂ ಕರ್ಕೊಂಡು ಹೋಗಂಗೆ ಇಲ್ಲ, ಕಾರ್ಯಾಚರಣೆಗೆ ಹೋಗಂಗೆ ಇಲ್ಲ. ಮತ್ತೆ ಹೆಂಗೆ ಇವ್ರದ್ದು ತೊಗೊಂಡೋಗಿದೆ ಅದನ್ನೇ ಹೇಳ್ತಾರೋದು. ನಾವು ಹೇಳ್ತಾರೋದು ಇವ್ರು ಮಾಡಿದ್ದೇ ದೊಡ್ಡ ತಪ್ಪು. ತೊಗೊಂಡೋಗಿ ಸಾಯಿಸಿದ್ದಾರೆ ಅಂತ ನಾನು ಆರೋಪ ಮಾಡ್ತಿರೋದು. ಅದು ಪಾಠಗದಿತ್ತ ಬಳ್ಳೆ ಕ್ಯಾಂಪ್ ಒಳಗೆ ನಾಗರಹೊಳಗೆ ಇದ್ದಿದ್ದು. ಅದನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಯಾಕಂದರೆ ಇದ್ದಿದ್ದ ಆನೆಗಳೆಲ್ಲ ಮಾರ್ಕೊಂಡವ್ರೆ. ಇಲ್ಲ ಬೇರೆ ಇಲ್ಲಿ ಬೇರೆ ಕುಮ್ಕಿಗಳಿಲ್ಲ, ಕೊಟ್ಬಿಟ್ರು ಎಲ್ಲರಿಗೂ. ಈಗ ಬೇರೆ ಆನೆಗಳು ಹಿಡಿದು ಇವ್ರು ಟ್ರೈನಿಂಗ್ ಮಾಡಿಬಿಟ್ಟು ಕುಮ್ಕಿಗಳು ಮಾಡಬೇಕಾಗಿದೆ. ಸೊ ಇವ್ರು ಮಾಡಿದ ಪ್ರಶ್ನೆ ಇದಕ್ಕೇನೆಂದರೆ, ಇದು ಪಾಪ ಇದು ನಿರಪರಾಧಿ ಆನೆ. ಇದು ನಮಗೆ ಎಷ್ಟು ಖುಷಿ ಕೊಟ್ಟಿದೆ, ದುಃಖ ಆಗತ್ತೆ ಮಾತಾಡೋಕ್ಕೆ. ಎಲ್ಲ ಊರು ಜನ, ಮೈಸೂರಂತೂ ಜನ ಹತ್ಕೊಂಡು ಕೂತಿರ್ತಾರೆ. ನಿಜ. ಮತ್ತೆ ಅಂಥ ಆನೆ ನಾವು ಇವರು ಬಲಿ ಕೊಟ್ಟಿದ್ದಾರಲ್ಲ, ಇವರೆಲ್ಲ ಎಂಥ ಜನ? ಇವ್ರಿಗೆಲ್ಲ ಮಾನವತ್ವ ಇಲ್ವಾ? ಇನ್ಸೆನ್ಸಿಟಿವ್ ಇವರು. ಈ ಸಲದ ನಾವು ದಸರಾದಲ್ಲೂ ಕೂಡ ಹೈಯೆಸ್ಟ್ KGಯನ್ನು ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ಹೆಗ್ಗಳಿಕೆಯನ್ನು ಭಾಳ ಬೇಜಾರು. ಈಗ ನೀವು ಹೇಳ್ತಾ ಇದ್ರಿ, ಈ ಜನ ಸೇರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈ ಹುಳಿ ಉಗುರ ಕತೆ ಬಂತು ನೋಡಿ, ಜನ ಕ್ವಶನ್ ಮಾಡಿದ್ಗೆ ಎಲ್ಲರೂ ಹುಡ್ಕೊಂಡು ಹೋದ್ರು. ಜನ ಬರಬೇಕು. ಈಗ ನಾನು ಹೇಳೋದು, ರೈತರು ಪಾಪ ತೊಂದರೆ ಹೋಗಿದ್ದಾರೆ. ಅದೇನೋ ಒಂದು ತಪ್ಪಾಯ್ತು ಅಂದರೆ ಅಂಥ ಟೈಮಲ್ಲಿ ಎಗರಾಡ್ತಾರೆ. ಬಟ್ ಅವರು ಯಾವತ್ತೂ ಕಾಡು ಜೊತೆನೇ ಇರ್ತಾರೆ. ಆಗಿದೆ ಬೇಜಾರು, ಆ ಟೈಮಲ್ಲಿ ಕೋಪ ಅಲ್ಲಿಗೆ ಏನೋ ಮಾಡ್ತಾರೆ. ಬಟ್ ಅವ್ರಿಗಿರೋ ಪ್ರೀತಿ ಇದೆಯಲ್ಲ, ನಮ್ಮ ವನ್ಯಜೀವಿ ಚೆನ್ನಾಗಿರಬೇಕು, ಅದಿದ್ರೇ ನಾವು ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ಅವರು ಅಷ್ಟೆಲ್ಲ ಇದ್ದಾಗ ನಾವು ಯಾವಾಗ ಕಳೀತೀವಿ? ಸೊ ನಾವು ಹೇಳೋದು ಜನಕ್ಕೆ, ದಯವಿಟ್ಟು ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ನನ್ನ ಲೈಫು, ನನ್ನ ಮನೆ, ನನ್ನ ಸಂಸಾರ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯಾವ ಟೈಮ್ ಹೊಟ್ಟೋಯ್ತು, ಈಗ ಕಂಫರ್ಟ್ ಝೋನ್ ಹೊಟ್ಟೋಯ್ತು. ನಾವೆಲ್ಲರೂ ಸೇರಿ ಈಗ ಮಾತಾಡಬೇಕಂದ್ರೆ ಎಲ್ಲರೂ ಕ್ವಶನ್ಸ್ ಕೇಳಬೇಕು. ಯಾಕಂದರೆ ಒಬ್ಬರು ನೌಕರಿ ಅಂದರೆ ಸರ್ಕಾರದ ಇವರಂದರೆ ಅವ್ರ ಜವಾಬ್ದಾರಿ ಇದೆ, ಆನ್ಸರ್ ಮಾಡಬೇಕು. ಅದನ್ನು ನಾವು ಕೇಳಬೇಕು, ಪ್ರಶ್ನೆ ಕೇಳಬೇಕು. ನೀವು ಯಾಕೆ ಮಾಡ್ತೀವಿ? ಅಟ್ಲೀಸ್ಟ್ ಎಲ್ಲಿ ಏನಾಯ್ತು, ಎಲ್ಲಿ ತಪ್ಪಾಯಿತು, ಏನಾಯಿತು, ನಮ್ಮಿಂದ ಏನು ಆಗಿರೋದು ತಪ್ಪು, ಅದನ್ನಾದರೂ ಹೇಳಬೇಕಲ್ವಾ? ಅಲ್ಲ, ಎಷ್ಟು ಮಟ್ಟಕ್ಕಂದರೆ ಮೇಡಮ್, ನಮ್ಗೆ ಎಷ್ಟು ಬೇಜಾರಾಗತ್ತಂದರೆ, ನಾವು ಬರಿತೀವಿ ಈ ಥರ ಹಿಂಗೆ ಆಗಿದೆ ಅಂದ್ಬಿಟ್ಟು, ರಿಪ್ಲೈ ಮಾಡಲ್ಲ. ನಾನು 5 ಸತಿ ಅವ್ರಿಗೆ ಬರೀಬೇಕು, ಈ ಥರ ಇಷ್ಟು ದಿನದ ಹಿಂದೆ ಬರ್ತಿದ್ದೆ, ಆ ಫಾಲೋಅಪ್ ಆಗತ್ತೆ ಮೇಲು, ಇನ್ನೂ ರಿಪ್ಲೈ ಬಂದಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇವ್ರು ರಿಪ್ಲೈ ಮಾಡಲ್ಲ, ಮಿನಿಸ್ಟ್ರಿಗೆ ಬರೆದೆ. ಮಿನಿಸ್ಟ್ರ್ ಕಡೆಯಿಂದ ಕೊಟ್ಟರು ಮೆಸೇಜು, ಬಂತು. ಇವ್ರು ಯಾಕೆ ಕದ್ದು ಮುಚ್ಕೊಂಡು ಕೂತ್ಕೋಬೇಕು? ನಾವು ಕೇಳಿದ್ದೀವಿ ಪ್ರಶ್ನೆಗೆ ಆನ್ಸರ್ ಕೊಡಿ. ನೀವು RTI ಹಾಕ್ತೀರಾ, RTIಗೆ ರಿಪ್ಲೈ ಕೊಡೋಲ್ಲ. ಆ 21 ಡೇಸ್ ಇದಿದೆ, 8 ತಿಂಗಳಿಗೆ ಒಂದು ಸತಿ ರಿಪ್ಲೈ ಬರುತ್ತೆ RTI. ಆಮೇಲೆ ಇನ್ನೊಂದು ಪ್ರಶ್ನೆ ಅಂದರೆ, ಒಬ್ಬರಿಗೆ ನಾನು RTI ಕೇಳಿದ್ದು ಈ ಒಂದು 3 ವರ್ಷದಿಂದ ಕೇಳಿದ್ದೆ, ಎಷ್ಟು ಹುಳಿಗಳು ಸತ್ತಿದೆ ನಮ್ಮ ಕರ್ನಾಟಕದೊಳಗೆ ಅಂದ್ಬಿಟ್ಟು. ಇವರು ಸೆಂಟ್ರಲಿಂದನೇ ಕೊಡ್ಬೋದಲ್ಲ, ಇವ್ರ ಹತ್ರ ಡಾಕ್ಯುಮೆಂಟ್ ಇದೆಯಲ್ಲ. ನನಗೆ 87 ಪೋಸ್ಟ್ಗಳು ಬಂತು, ಎಲ್ಲ ಇದುಗಳಿಂದನೂ ನನಗೆ ಪೋಸ್ಟು. ನಮ್ಮದ್ರೊಳಗೆ ಟೈಗರ್ ಇದು ಇರ್ತಿಲ್ಲ, ನಮ್ಮದ್ರೊಳಗೆ ಟೈಗರ್ ಹಿಂಗಾಯ್ತು ಅಂದ್ಬಿಟ್ಟು. ಒಬ್ರು ಕೊಡೋಕ್ಕಾಗಲ್ವಾ? ಇದು ಬೇಜವಾಬ್ದಾರಿ ಅಲ್ವಾ ಸರ್? ಇದಕ್ಕೆ ಈಗ ಶಿಕ್ಷೆಯ ಪ್ರಮಾಣ ಏನು ಸರ್? ಇದು 2 ways ಅಲ್ವೇ ಇಲ್ಲ ಮೇಡಮ್. ಸರ್ಕಾರ ಇವ್ರಿಗೆ ಆ್ಯಕ್ಷನ್ ತೊಗೊಳ್ದವ್ರೆ ನಾವುಗಳು ರೋಡಿಗೆ ಇಳಿದೇ ಇಳಿಬೇಕು. ಯಾಕಂದರೆ ನಮಗೆ ಬೇಜಾರಾಗಿರೋದು ಇದು, ಆ ಘಟನೆಗಳು ಆಗ್ತಾನೇ ಇದೆ. ಸೊ ನಮಗೆ ಕೇಳ್ತಿರೋದು, ಇಂಥ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನು ರಿಸೈನ್ ಮಾಡಲಿ ಅಥವಾ ಮನೆಗೆ ಕೂತ್ಕೊಳ್ಳಿ. ಅವ್ರ ಪಾಪ ಜನ ಒಳ್ಳೆಯವರೇ, ಬಟ್ ಅವ್ರಿಗೆ ಎಫಿಷಿಯನ್ಸಿ ಇಲ್ಲ ಅಂದರೆ ನಮ್ಮ ವನ್ಯಜೀವಿನ ನಾವು ಅವ್ರ ಕೈಗೆ ಬಿಟ್ಟು ಹೋಗೋಕ್ಕಾಗಲ್ಲ. ರಿಸ್ಕ್, ಭಾಳ ದೊಡ್ಡ ರಿಸ್ಕು. ಅವರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಿದೆ, ನಮಗೂ ಕೆಟ್ಟ ಹೆಸರು ಬರುತ್ತೆ. ನನಗೊಬ್ಬರು ಫೋನ್ ಮಾಡ್ತಾರೆ ಮಹಾರಾಷ್ಟ್ರದಿಂದ, ಏನೋ ನಿಮ್ಮೂರೊಳಗೆ ಹಿಂಗೆ ಆಗಿದೆ. ನಾನು ಏನು ಹೇಳಲಿ ಅವನಿಗೆ? ಹೌದಪ್ಪ, ತಪ್ಪಾಗಿದೆ, ಮಾಡಬಾರ್ದಾಯ್ತು, ಆಗ್ಬಿಟ್ಟಿದ್ದು. ಆಮೇಲೆ ವಿಶ್ವವಿಖ್ಯಾತ ಸರ್ ಅರ್ಜುನ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡೋದು ಅರ್ಜುನ ಬಗ್ಗೆನೇ ಮಾತಾಡ್ತಾರೆ. ಆಮೇಲೆ ಕರ್ನಾಟಕ ಒಂದು ಫಾರೆಸ್ಟ್ ಅಂದರೆ ಒಂದು ಲೆವೆಲೊಳಗೆ ಇದ್ವಿ, ಕರ್ನಾಟಕ ಹಿಂಗೆ ಆಗ್ತಿದ್ಯಾ ಅಂತಾರೆ. ಸೊ ಇದೆಲ್ಲ ಯಾರ ಕಾರಣ? ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇಸ್ ದ ಆ್ಯಕ್ಷನ್
ಪರ್ಸನ್ ಅವರು ಈಗ ನಾನು ಎಡಿಟರ್ ಆಗ್ಬಿಟ್ಟು ನಾನು ತಪ್ಪು ಮಾಡಿದ್ದು ನೀವು ತಿದ್ದುಪಡಿ ಮಾಡಿದವ್ರೆ ನಾನು ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮ ಜವಾಬ್ದಾರಿ ಅದು. ನಿಮ್ಮ ಚಾನಲ್ಗೆ ಕೆಟ್ಟ ಹೆಸರು ಬರುತ್ತೆ. ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಸೊ ಇದು ತಮ್ಮ ಟ್ವಿಡ್ಲ್ ಮಾಡ್ಕೊಂಡು ಕೂತಿದ್ದಾರೆ ಕೆಲಸಕ್ಕೆ. ದುಡ್ಡು ಕೊಡೋದು ಎಷ್ಟು? ಒಳ್ಳೆ ಜನ. ಸರ್ ಇಲ್ಲಿ ನಾವು ಲೆಕ್ಕ ಈಗ ಮಾಡ್ಕೊಂಡು ಹೋದ್ರೆ ಫಸ್ಟ್ ಸ್ಟೇಜ್ ಇಂದಾನು ಕೂಡ ಇವ್ರು ಎಡವಟ್ಟು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಪ್ರತಿ ಒಂದು ಹಂತದಲ್ಲಿ ಎಡವಟ್ಟು ಕಾಣುತ್ತೆ. ಆತನ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಆತನನ್ನ ಅಲ್ಲಿ ಇನ್ನೊಂದು ಆನೆಗೆ ಅಲ್ಲಿ ಕೊಟ್ಟಿರುವಂಥದ್ದು, ಅರವಳಿಕೆಯನ್ನು ಕೊಟ್ಟಿರೋದು, ಆ ನಂತರ ಈತನನ್ನ ಬಿಟ್ಟು ಹೋಗಿರುವಂಥದ್ದು. ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ಆದಾಗ ಸೊ ಮತ್ತೆ ಇನ್ನೇನಾಗುತ್ತೆ? ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೇ. ಆತನ ಸಾವನ್ನೇ ಇಲ್ಲಿ ನಾವು ನೋಡ್ಬೇಕಾಗಿರೋದು ಕೊನೆಗೆ. ಹಂಗೆ ಆಗ್ಬಿಟ್ಟಿದೆ. ಈಗ ನಾವು ಘಟನೆ ಇದು ಕೊಟ್ಟೆ ನಿಮಗೆ, ಮೂಡಿಗೆರೆಗೆ ಒಂದು ಆನೆ ಹಿಡ್ಕೊಂಡು ಹೋಗಿ ಕ್ರಾಲ್ ಆಗಿಟ್ಟಿದ್ದಾರೆ ಸಕ್ಕರೆಬೇಲವ್ರಿಗೆ. ಅದಕ್ಕೆ ಏಟು ಬಿದ್ದು ಪಸ್ ಬರ್ತಿದೆ. ಅದು ಟ್ರೀಟ್ಮೆಂಟ್ ಕೊಡೋಕೆ ವಿನಯ್ ಡಾಕ್ಟ್ರಿಗೆ ಆಗ್ತಿರ್ಲಿಲ್ಲ. ಬೇರೆ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟರು. ಅವ್ರು ತಿರ್ಗಾ ಅವ್ರನ್ನ ವಾಪಸ್ ಬಂದು ಈ ಥರ ಟ್ರೀಟ್ಮೆಂಟ್ ಕೊಡೋಕೆ ಬಂದರೆ ನೀನು ಯಾಕೆ ಬರ್ತೀಯ, ನನ್ನ ಜಾಗ ಇದು ಅಂತಾರೆ. ಸೊ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಅಥಾರಿಟಿ ಇಲ್ವಾ? ನೀನು ಕೂತ್ಕೋ, ಇನ್ನೊಬ್ಬರು ಮಾಡ್ತಿದ್ದಾರೆ ಅಂದ್ಬಿಟ್ಟು. ನಿಜ. ಸೊ ಇದು ಯಾಕೆ ಆಗ್ತಿಲ್ಲ ಇದು? ಸರ್ ಈಗ ಜನರ ಒಂದು ಮಾಹಿತಿಗೋಸ್ಕರ ನಾನು ಕೇಳೋದು, ಒಂದು ಕಾರ್ಯಾಚರಣೆ ಹೇಗೆ ಆಗುತ್ತೆ ಅಂದರೆ ಈಗ ಅರವಳಿಕೆಯನ್ನು ಕೊಡ್ತಾರೆ, ನಂತರ ಈಗ ರೇಡಿಯೋ ಕಾಲರ್ ಅಳವಡಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆ ನಂತರ ಹಗ್ಗಗಳನ್ನು ಹಾಕಿ ಕಟ್ತಾರೆ ಅವುಗಳ ಕಾಲಿಗೆ, ಆ ನಂತರ ಹಾಳು ಮಾಡ್ತಾರೆ. ಜೊತೆಗೆ ಅದು ಕಾರಣ ಯಾಕಂತ ಹೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ದೂರ ಇದೆ, ಎಷ್ಟು ಅಂತರ ಇದೆ, ಯಾವ್ಯಾವ ಎಲ್ಲಿದೆ ಅನ್ನುವಂಥದ್ದು. ಅದರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದು. ಹೌದು. ಈಗ ಏನಾಗುತ್ತೆ ಅಂದರೆ ಈಗ ಐಡೆಂಟಿಫೈ ಆದರೆ ಅದನ್ನು ಮುಂಚೆನೇ ಹೇಳಿದೆ, ಎಂಥ ಲ್ಯಾಂಡ್ ಒಳಗೆ ಪ್ಲೇನ್ ಲ್ಯಾಂಡ್ ಇರಬೇಕು, ಫ್ಲಾಟ್ ಲ್ಯಾಂಡ್ ಇರಬೇಕು ಅಂಥ ಜಾಗಗಳಿಗೆ ಈಸಿ ಆಗುತ್ತೆ. ಈ ಸ್ಲೋಪಿ ಟೆರೇನ್ ಇದ್ದರೆ ಅದು ಕಷ್ಟನೇ, ಸಾಯ್ತೆ ಅಂದ್ಬಿಟ್ಟು. ಸೊ ನೀವು ಮಾಡಿದಾಗ ಎಲ್ಲ ನೀವು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಎಲ್ಲ ಟಿಕ್ ಆಫ್ ಮಾಡ್ಕೋಬೇಕು. ಒಂದು ಇದಿಟ್ಕೊಂಡು ಇದಿದೆ, ಗಾಡಿಗಳಿದೆ, ಆಂಬ್ಯುಲೆನ್ಸ್ ಇದೆ, ಪೊಲೀಸ್ ಇದ್ದಾರೆ, ಕ್ರೌಡ್ ಕಂಟ್ರೋಲ್ ಎಲ್ಲ ಥರ ನಿಮ್ಗೆ ಟಾರ್ಚ್ ಇದೆಯಾ, ಅದಿದೆಯಾ, ಎಲ್ಲ ಎಲ್ಲ ರೆಡಿ ಇರುತ್ತೆ. ಸೊ ನೀವು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಇಳಿಬೇಕು. ಸೊ ನೀವೊಂದು ಐಡೆಂಟಿಫೈ ಮಾಡಿದ ಇದು ಮಾಡಿದ ತಕ್ಷಣ, ಟ್ರ್ಯಾಂಕ್ಲೈಸ್ ಮಾಡಿದ ತಕ್ಷಣ ಅದನ್ನ ನೀವು ಬೇರೆ ಹಣೆಗಳು ತಗೊಂಡೋಗ್ಬಿಟ್ಟು ಅದಕ್ಕೆ ದಾರ ಕಟ್ಬಿಡ್ತೀರಿ. ದಾರ ಎಲ್ಲ ಕಟ್ಟಿದ್ಮೇಲೆ ಅದಕ್ಕೆ ಆಂಟಿಡೋಟ್ ಕೊಟ್ಟು ಎಪ್ಸ್ತಾರೆ. ಆಮೇಲೆ ಅದನ್ನ ಜೊತೆಗೆ ಇಟ್ಕೊಂಡ್ಬಂದು ಒಂದು ಗಾಡಿಗೆ ಹಚ್ಬಿಟ್ಟು, ಅಥವಾ ಆಗ್ಲಿಲ್ಲ ಅಂದ್ರೆ ಕ್ರೇನ್ ತದ್ದು ಅದನ್ನ ತಗೊಂಡ್ಬಿಟ್ಟು ಗಾಡಿಗೆ ಇಳಿಸ್ತಾರೆ. ಸೊ ಇದು ಒಂದು ಅಲ್ಲೇ ಬಿಡಬಹುದು ಅಥವಾ ಶಿಬಿರಕ್ಕೆ ಕಳಿಸಬಹುದು, ಆ ರೀತಿ ಇದೆಯಾ? ಅಲ್ಲ, ಅಲ್ಲೇ ಮಾಡ್ಬೇಕು. ಅದು ಜಾಸ್ತಿ ನೀವು ಇದಿಟ್ಕೊಂಡ್ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆ ಜಾಗದಿಂದನೇ ಅಲ್ಲೇ ಎತ್ತಿಕ್ಬೇಕು, ಅಥವಾ ಅದನ್ನ ಫೋರ್ಸ್ ಮಾಡಿ ಗಾಡಿಗೆ ಹಚ್ಬೇಕು, ಬೇರೆ ಆನೆಗಳು ನುಕ್ಕತ್ತೆ. ಸೊ ಇದೆಲ್ಲ ಇದು ರೆಡಿ ಮಾಡ್ಕೊಂಡು ನೀವು ಹೋಗ್ಬೇಕಾಗಿರುತ್ತೆ. ಸೊ ದಿಸ್ ಅ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಕ್ಯಾಪ್ಚರ್ಗಳು ಆಗಿದೆ, ಭಾಳ ಸಕ್ಸಸ್ಫುಲ್ ಕ್ಯಾಪ್ಚರ್ ಆಗಿದೆ. ಅರ್ಜುನ ಸರ್ ಅಲ್ಲಿ ಮರಕ್ಕೆ ಹೊರಗೆ ನಿಂತ್ಕೊಂಡಿರೋದು, ಸುಸ್ತಾಗಿರೋದನ್ನ ನೋಡಿದ್ರೆ ಅಲ್ಲೇ ಕರಳು ಕಿವುಚದಂಗ ಆಗುತ್ತೆ. ಅಲ್ಲೇ ಕಾಣ್ತಿದೆ ಆನೆ ಹುಷಾರಿಲ್ಲ ಅಂದ್ಬಿಟ್ಟು, ಏಜ್ ಆಗಿದೆ. ಇಂಥ ಪ್ರೆಷರ್ ತಗೊಳಕ್ಕೆ ನಮ್ಗೆ ಬಂದಿದ್ದ ಮಾಹಿತಿ ಅಂದರೆ 2 ದಿವಸಕ್ಕೆ ಮುಂಚೆ ಆನೆನ ವಾಪಸ್ ಕಳಿಸ್ಬೇಕಾಗಿದ್ದು. 24ರಿಂದ ಸ್ಟಾರ್ಟ್ ಮಾಡಿರೋದು ಇವರು ಇಲ್ಲಿ. ಇದನ್ನೇ 2 ದಿವಸದ ಹಿಂದೆನೇ ವಾಪಸ್ ಕಳ್ಸಕ್ಕೆ ಹೋಗಿದ್ದು. ಬೇರೆ ಯಾವುದೋ ಆನೆ ಬಂದಿಲ್ಲ ಅಂದ್ಬಿಟ್ಟು ಇದನ್ನ ಕಳಿಸಿ ಇದನ್ನ ಸಾಯಿಸಿದ್ದು. ನಾವು ಹೇಳೋದು ಕೊಂದಿದ್ದಾರೆ. ಅದಕ್ಕೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಆಗ್ರಹ ಸರ್. ನಿಮ್ಮ ಜೊತೆ ನಾವಿದ್ದೇವೆ. ಯಾಕಂದ್ರೆ ನ್ಯೂಸ್ 18 ಪ್ರತಿ ಬಾರಿ ಕೂಡ ಇಂಥ ಘಟನೆಗಳಾದಂತಹ ಸಂದರ್ಭದಲ್ಲಿ ಅದನ್ನ ಹೇಳುವಂಥ ಪ್ರಶ್ನೆ ಮಾಡ್ತಾನೆ ಇರುತ್ತೆ. ಈ ಸಲ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡಿರೋದು, ಸರಿಯಾದಂತಹ ಶಿಕ್ಷೆ ಆಗಬೇಕು, ಮುಂದೆ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಅರ್ಜುನನಂತೂ ಕೊಂದೇ ಬಿಟ್ಟಿದ್ದಾರೆ. ನಮಗೆ ಇನ್ನೂ ಅರ್ಜುನ ಸಿಗೋದಿಲ್ಲ. ಆತನ ನೆನಪುಗಳು ಮಾತ್ರ ನಮ್ಮ ಜೊತೆ ಇರುತ್ತೆ. ಆತನ ಜೊತೆ ಇಷ್ಟು ವರ್ಷಗಳ ಕಾಲಿದ್ದಂತಹ ಮಾವುತ ನಿನ್ನೆ ಇಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ನನ್ನ ಅರ್ಜುನ ಇನ್ನಿಲ್ಲ, ಈತನ ಜೊತೆ ಇದ್ದೆ, ನಾನಿನ್ನು ಹೆಂಗೆ ಬದುಕಲಿ ಅಂತ ಆ ರೀತಿಯಾದಂತಹ ಸಂಬಂಧ ಇರುತ್ತೆ. ಆದರೆ ಇದು ಯಾವುದು ಅರ್ಥ ಆಗೋದಿಲ್ವಾ ಇವರಿಗೆ? ಯಾಕೆ ಈ ರೀತಿಯಾಗಿ ಪದೇ ಪದೇ ಘಟನೆಗಳು ನಡೀತಾನೆ ಇರುತ್ತೆ? ಇದಕ್ಕೆ ಶಿಕ್ಷೆ ಆಗಲೇಬೇಕು ಅನ್ನೋದು ನ್ಯೂಸ್ 18 ಆಗ್ರಹ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.